ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ಇದು ನನ್ನ ಯುಗಾದಿ ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಊರಲ್ಲಿ ಬೆಳಿಗ್ಗೆನೆ ಎಲ್ಲರೂ ಎದ್ದು ರಂಗೋಲಿ ಹಾಕ್ತಾಯಿದ್ರು. ನಮ್ಮಮ್ಮನೂ ಕೂಡ ಬೆಳಿಗ್ಗೆನೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ರು. ನೋಡ್ತಿರ್ಬೋದು ಸನ್ ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾವು ಬೆಂಗಳೂರಲ್ಲಿದ್ದರೆ ಆಲ್ಮೋಸ್ಟ್ ಇದನ್ನೆಲ್ಲ ನೋಡೋದೆಲ್ಲ ತುಂಬಾ ಕಡಿಮೆ. ಅದಕ್ಕೆ ನನಗೆ ಊರಂದ್ರೆ ಸಖತ್ ಇಷ್ಟ. ಸೊ ಬೆಳಿಗ್ಗೆನೆ ನಮ್ಮನೆ ಮುಂದೆ ಈ ಥರ ಒಂದು ವ್ಯೂ ಇರುತ್ತೆ. ದಿನಾ ಬೆಳಿಗ್ಗೆ ಈ ಥರ ಎಲ್ರೂ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ತಾ ಇರ್ತಾರೆ. ನಮ್ಮ ಮನೆ ಎದುರುಗಡೆ ಹಸು ಇರುತ್ತೆ. ಆ್ಯಕ್ಚುಲಿ ನನಗೆ ಬೆಳಿಗ್ಗೆ ಎದ್ದು ಈ ರೀತಿ ತೆಂಗಿನ ಮರ ಮತ್ತು ಹಸುನ ನೋಡೋದು ತುಂಬ ಇಷ್ಟ. ಹಸು ನೋಡೋದಂದರೆ ನಂಗೆ ತುಂಬ ಇಷ್ಟ. ನಾನು ಮೊದಲು ಬೆಳಗ್ಗೆ ಎದ್ದು ದೇವ್ರನ್ನ ನೋಡಿ ಆಮೇಲೆ ಹೋಗಿ ಹಸುನ ನೋಡ್ತೀನಿ. ನಮ್ಮಮ್ಮ ಬೆಳಿಗ್ಗೆನೇ ಎದ್ದು ಇದೆಲ್ಲ ರೆಡಿ ಮಾಡ್ತಾಯಿದ್ರು ಈ ಥರ. ಆ್ಯಕ್ಚುಲಿ ಅದು ನಾನು ಮೊದಲು ಏನು ತೋರಿಸ್ದೆ ಸಿಮೆಂಟ್ ರೋಡು, ಅದು ಫ್ರಂಟು. ಇದು ನಮ್ಮ ಮನೆ ಹಿಂದೆಗಡೆ ಈ ಥರ ಇದೆ. ಸೊ ನಮ್ಮಮ್ಮ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಪಾಪು ಮಲ್ಕೊಂಡಿದ್ಲು ಇನ್ನು. ಸೊ ಅವಳನ್ನ ಹಾಗೆ ಮಲ್ಕೊಂಡಿರಲಿ, ನಾನು ಸ್ವಲ್ಪ ಕೆಲಸ ಮಾಡ್ಕೊಬೇಡ ಅಂದ್ಬಿಟ್ಟು ನಾನು ಎದ್ದೆ. ಇವಾಗ ಟೈಮ್ 7:30 ಆಗಿತ್ತು. ಅಲ್ಲಿ ನಮ್ಮಮ್ಮ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸಿಟ್ಟಿದ್ರು. ಬೇಳೆ ಎಲ್ಲ ಬೇಯಿಸಿ ಆಗಲೇ ಸ್ವಲ್ಪ ಎಲ್ಲ ರೆಡಿ ಮಾಡಿದ್ರು. ಇದು ಕಡಲೆಕಾಳು ಗೊಜ್ಜಿಗೆ ನೆನೆಸಿದ್ರು. ಬೆಲ್ಲ ಪೌಡರ್ ಮಾಡಿ ಇಟ್ಟಿದ್ರು. ಹಾಗೆ ನೀವು ನೋಡ್ತಿರ್ಬೋದು, ಇದು ಒಬ್ಬಟ್ಟಿಗೆ ಹೂರ್ಣ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಹುರಿದು ಇಟ್ಟಿದ್ರು. ತೆಂಗಿನಕಾಯಿ, ಬೆಲ್ಲ, ಬೇಳೆ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಪ್ರತಿ ಸಲ ನಾನು ಎದ್ದೇಳೋದು ಲೇಟೇ. ನಮ್ಮ ಅಮ್ಮನ ಮನೇಲಿದ್ದರೆ ನಮ್ಮ ಮನೇಲಿ ಪ್ರತಿ ಸಲ ನಮ್ಮ ಅಕ್ಕ ಇರ್ತಾಯಿದ್ಲು. ಸೊ ಅವಳು ಬೇಗ ಎದ್ದು ಎಲ್ಲ ಕೆಲಸ ಮಾಡಿರ್ತಾಯಿದ್ರು. ನಾನು ಆರಾಮಾಗಿ ಲೇಟಾಗಿ ಎದ್ದು ಸ್ನಾನ ಗೀನ ಮಾಡಿ ರೆಡಿ ಆಗಿಬಿಡ್ತಾಯಿದ್ದೆ. ಈ ಸಲ ಅಕ್ಕ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಎದ್ದೆ ಬೇಗ. ನಮ್ಮಮ್ಮ ಅಷ್ಟರಲ್ಲಾಗಲೇ ಇಷ್ಟೆಲ್ಲ ಕೆಲಸ ಮಾಡಿದರು. ಸೊ ನಾನೇನು ಮಾಡೋದಮ್ಮ ಅಂತ ಕೇಳಿದ್ದಕ್ಕೆ, ಏನೂ ಮಾಡಬೇಡ ನೀನು, ಟಿಫನ್ಗೆ ಚಿತ್ರಾನ್ನ ಮಾಡಿಡು ಸಾಕು ಅಂತ ಹೇಳಿದ್ರು. ಆಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಪಾಪುನು ಮಲ್ಕೊಂಡಿದ್ಲಲ್ಲ, ಸೊ ಅಷ್ಟರಲ್ಲಿ ನಾನು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಪ್ರತಿ ಸಲ ಯುಗಾದಿಗೆ ಮಾವಿನಕಾಯಿ ಚಿತ್ರಾನ್ನನೇ ಇರುತ್ತೆ. ಬಟ್ ಈ ಸಲ ಮಾವಿನಕಾಯಿ ಸಿಕ್ಕಿರಲಿಲ್ಲ, ಅಪ್ಪ ಇರಲಿಲ್ಲ ಊರಲ್ಲಿ. ಸೊ ಮಾವಿನಕಾಯಿ ತೊಗೊಂಡು ಬಂದು ಕೊಟ್ಟಿರಲಿಲ್ಲ. ಅದಕ್ಕೆ ನಾವು ಈ ಸಲ ನಿಂಬೆಹಣ್ಣು ಚಿತ್ರಾನ್ನನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟಿಗೆ ಮಾವಿನಕಾಯಿ ಚಿತ್ರಾನ್ನ ಬೆಸ್ಟ್ ಕಾಂಬಿನೇಷನ್. ಅಂದರೆ ಒಬ್ಬಟ್ಟು ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸಲ ನಮ್ಮ ಮನೇಲಿ ಪ್ರತಿ ವರ್ಷ ಕೂಡ ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಇದೇ ಊಟ ಇರುತ್ತೆ. ಸೊ ಅದಕ್ಕೆ ನಾನಿವಾಗ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲು ಈ ಥರ ಕಡಲೆಬೇಳೆ, ಕಡಲೆ ಬೀಜ. ನಾನು ನಾರ್ಮಲಾಗೆ ನಂಗೆ ನಮ್ಮಮ್ಮ ಮಾಡೋ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ನಾನು ಅಷ್ಟೊಂದೇನು ಚೆನ್ನಾಗಿ ಮಾಡಲ್ಲ. ಬಟ್ ನಮ್ಮಮ್ಮ ಏನೋ ಬೇರೆ ಕೆಲಸ ಮಾಡ್ತಾಯಿದ್ರಲ್ವಾ, ಸೊ ಅವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಈ ಥರ ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೆ. ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿದ್ದೆ. ಹಾಗೆ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಹಾಕ್ಕೊಂಡು ಚಿತ್ರಾನ್ನ ಮಾಡಿದ್ದೆ. ಟೇಸ್ಟ್ ಚೆನ್ನಾಗಿತ್ತು, ಪರವಾಗಿಲ್ಲ. ನಮ್ಮಮ್ಮ ಮಾಡ್ದಂಗೆ ಇರಲಿಲ್ಲ, ಆದರೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಬ್ಬಟ್ಟು ಊಟಕ್ಕೆ ಚಿತ್ರಾನ್ನನೇ ಚೆನ್ನಾಗಿರುತ್ತೆ. ಕೆಲವು ಪುಳಿಯೋಗರೆ ಒಬ್ಬಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರಲ್ಲ. ಮತ್ತು ಪುಲಾವ್, ಒಬ್ಬೊಬ್ಬರು ಪುಲಾವ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಬಟ್ ಮಾವಿನಕಾಯಿ ಚಿತ್ರಾನ್ನ ಬೆಸ್ಟ್ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ. ಸೊ ಈ ಸಲ ಅದನ್ನ ಮಿಸ್ ಮಾಡ್ಕೊಂಡ್ವಿ. ಹಾಗೆ ಏನಾಯಿತು ಈ ಸಲ ಹಬ್ಬ ಅಂತಂದರೆ, ಊರಲ್ಲಿ ಚಿತ್ರಾನ್ನ ಎಲ್ಲ ಮಾಡಿಟ್ಟು ಅಷ್ಟರಲ್ಲಿ ನನ್ನ ಮಗಳು ಎದ್ದು ಪಾಪು. ಸೊ ಅಷ್ಟರಲ್ಲಿ ಊರಲ್ಲಿ ಯಾರೋ ತೀರ್ಕೊಂಡಿದ್ರು. ಸೊ ನಮ್ಮ ಮನೇಲಿ ಇನ್ನೂ ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ. ನಮ್ಮ ಅಕ್ಕ ಇದ್ದರೆ ಅವಳು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿಬಿಡ್ತಾಳೆ ಪಟ 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 ಅಂತ. ಬಟ್ ನಾನು ಸ್ವಲ್ಪ ಸ್ಲೋ ಕೆಲಸ ಮಾಡೋದ್ರಲ್ಲಿ. ಆಮೇಲೆ ಸೊ ಊರಲ್ಲಿ ಯಾರೋ ತೀರ್ಕೊಂಡಿದ್ರು. ಊರಲ್ಲಿ ಯಾರೋ ತೀರ್ಕೊಂಡ್ರೆ ನಮ್ಮೂರಲ್ಲಿ ಯಾವ ಥರ ಇರುತ್ತೆ ಅಂತಂದರೆ, ಯಾರೂ ಪೂಜೆ ಎಲ್ಲ ಮಾಡೋಂಗಿಲ್ಲ ಮನೆಯಲ್ಲಿ. ಮನೇನೂ ಒರೆಸೋ ಆಗಿಲ್ಲ, ಏನೂ ಮಾಡಬಾರ್ದು ಮನೇಲಿ. ಅಂದರೆ ದೀಪ ಹಚ್ಚಬಾರ್ದು, ಪೂಜೆ ಮಾಡಬಾರ್ದು. ಅಂದರೆ ಹಬ್ಬ ಅಂತಲೇ ಇಲ್ಲ, ನಾರ್ಮಲ್ ಡೇಸಲ್ಲೂ ಅಷ್ಟೇ. ಯಾರಾದರೂ ತೀರ್ಕೊಂಡ್ರೆ ಇದೆಲ್ಲ ಮಾಡಲ್ಲ. ಪೂಜೆ ಎಲ್ಲ ಮಾಡೋದು, ಮನೆ ಒರೆಸೋದು, ಸ್ನಾನ ಮಾಡೋದು ಇದೆಲ್ಲ ಏನೂ ಮಾಡೋಂಗಿಲ್ಲ. ಅಂದರೆ ಅವ್ರದ್ದು ಕಾರ್ಯ ಎಲ್ಲ ಮುಗಿಯೋವರೆಗೂ. ಸೊ ಅವರು ಹಬ್ಬದ ದಿನವೇ ಬೆಳಗ್ಗೆನೇ ತೀರ್ಕೊಂಡಿದ್ರು. ಸೊ ಅಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಆಗಿತ್ತು.
ಅದಕ್ಕೆ ಆ ಹಬ್ಬ ಅಲ್ವಾ, ಸೊ ಬೇಗ ಎಲ್ಲ ಕಾರ್ಯ ಎಲ್ಲ ಮುಗಿಸೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡ್ತಾಯಿದ್ರು. ಸೊ ನಾವು ದೇವಸ್ಥಾನಕ್ಕೂ ಹೋಗುವಾಗಿರಲಿಲ್ಲ, ಊರಲ್ಲಿ ಯಾರೂ ದೇವಸ್ಥಾನಕ್ಕೆ ಹೋಗುವಾಗಿರಲಿಲ್ಲ, ಯಾರೂ ಪೂಜೆನೂ ಮಾಡುವಾಗಿರಲಿಲ್ಲ. ಸೊ ಅದಕ್ಕೆ ನಾವು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಷ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಆದಮೇಲೆ ಒಂದೊಂದೇ ಮಾಡಿಟ್ಬಿಟ್ವಿ ಅಡುಗೆ ಎಲ್ಲ. ಈಗ ನಾನು ಚಿತ್ರಾನ್ನ ಮಾಡಾಯಿತು. ಇವಾಗ ನಮ್ಮಪ್ಪ ಬಂದರು. ನಮ್ಮಪ್ಪ ರಾಮನಗರಕ್ಕೆ ಹೋಗಿದ್ರು, ಮಾರ್ಕೆಟ್ಗೆ ಹೋಗಿದ್ರು. ಸೊ ಅವರು ಇವಾಗ ಬಂದರು. ಇವಾಗ 9 ಗಂಟೆ ಆಗಿದೆ ಟೈಮು. ನಮ್ಮಪ್ಪ ಬಂದ ತಕ್ಷಣ ನನ್ನ ಮಗಳನ್ನ ಮಾತಾಡಿಸ್ತಾರೆ. ಅವಳನ್ನ ಮಾತಾಡಿಸಿ ನೋಡಿ, ಅವಳು ಅವಾಗ ಸ್ವಲ್ಪ ಹೊತ್ತಲ್ಲಿ ಎದ್ದಿದ್ಲು, ಅದಕ್ಕೆ ಸೈಲೆಂಟಾಗಿದ್ಲು. ಸೊ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇದು ಕೋಸಂಬರಿಗೆ ಅಂತ ಹೇಳ್ಬಿಟ್ಟು ಹೆಸರು ಬೇಳೆನ ನೆನೆಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಏನೇನು ಮಾಡಿದ್ವಿ ಅಂದರೆ ಕೋಸಂಬರಿ, ಕಾಳುಗೊಜ್ಜು, ಒಬ್ಬಟ್ಟು, ಕಾಯಿ ಹಾಲು, ಅನ್ನ, ಒಬ್ಬಟ್ಟು ಸಾಂಬಾರು ಮತ್ತು ಮೊಸರು ಅನ್ನ, ಚಿತ್ರಾನ್ನ ಇಷ್ಟು ಮಾಡಿದ್ವಿ. ನಮ್ಮಪ್ಪ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ರು. ಅಂದರೆ ಅವ್ರದ್ದು ಕಾರ್ಯ ಎಲ್ಲ ಮುಗಿದ ಮೇಲೇ ನಾವೆಲ್ಲ ಮಾಡಬೇಕಾಗಿತ್ತು. ಸೊ ಅವ್ರದ್ದು ಮುಗಿಯೋದಕ್ಕೆ 11:30 ಆಯಿತು. ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡಿದೆ. ನಮ್ಮಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಈ ಒಬ್ಬಟ್ಟೆಲ್ಲ ನಮ್ಮಮ್ಮ ಮಾಡ್ತಾಯಿದ್ರು ಆಲ್ರೆಡಿ. ಏನಕ್ಕೆ ಅಂತಂದರೆ, ನಾವು ಮೊದಲು ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಎವ್ರಿ ಇಯರ್. ನಮ್ಮ ಮನೇಲಿ ಏನಂತಂದರೆ, ಅಜ್ಜಿ ತಾತನಿಗೆ ಅಂದರೆ ಅವ್ರು ಸತ್ತೋಗಿರ್ತಾರಲ್ವ, ಅವ್ರಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅವ್ರನ್ನ ಎಲ್ಲಿ ಮಣ್ಣು ಮಾಡಿರ್ತಾರಲ್ವ ಅಲ್ಲಿ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಸೊ ಮೊದಲು ಮನೇಲಿ ಪೂಜೆ ಮಾಡಿದೆ ನಾನು. ಮನೆಯಲ್ಲಿ ಪೂಜೆ ಎಲ್ಲ ಆಯಿತು, ತೋರಣ ಎಲ್ಲ ಕಟ್ಟಿ ಹೂವು ಎಲ್ಲ ಹಾಕಿ ದೇವರಿಗೆ ಪೂಜೆ ಎಲ್ಲ ನಾನು ಮಾಡಿದೆ. ನಮ್ಮಮ್ಮ ಅಷ್ಟರಲ್ಲಿ ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾಯಿದ್ರು. ನನ್ನ ಪೂಜೆ ಎಲ್ಲ ಆದಮೇಲೆ ನಮ್ಮಪ್ಪನೂ ಮನೇಲಿ ಪೂಜೆ ಮಾಡಿ ನಮ್ಮಪ್ಪ ದೇವಸ್ಥಾನ ಹತ್ರ ಹೋಗಿ ಬಂದರು. ನಾವು ಹೋಗಲಿಲ್ಲ ಈ ಸಲ ದೇವಸ್ಥಾನಕ್ಕೆ, ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ವ, ಬಿಸಿಲಿತ್ತು. ಹಾಗೆ ಪಾಪು ಇದ್ಲಲ್ಲ, ಅವಳನ್ನ ಕರ್ಕೊಂಡೆಲ್ಲ ಹೋಗೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಲಿಲ್ಲ ಈ ಸಲ ನಾವು. ನಮ್ಮಪ್ಪ ಹೋಗಿ ಬಂದರು ದೇವಸ್ಥಾನಕ್ಕೆ. ಅವ್ರು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ಆವಾಗ. ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪಾಪು ಜೊತೆ ಎಲ್ಲ ಆಟ ಆಡಿಕೊಂಡು ಇದ್ವಿ. ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಈ ಥರ ವಿಡಿಯೋ ಎಲ್ಲ ಏನು ಮಾಡಿಲ್ಲ ಅವ್ರು ಬಂದಾಗ, ನಾನು ಜಸ್ಟ್ ಫೋಟೋಸ್ ಅಷ್ಟೇ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡು ಆಟ ಆಡ್ಕೊಂಡು ಇದ್ವಿ. ಆಮೇಲೆ ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದರು. ಇವರೇ ನಮ್ಮಪ್ಪ. ಆಮೇಲೆ ಅಜ್ಜಿ ತಾತನಿಗೆ ಪೂಜೆ ಮಾಡೋಕ್ಕಂತ ಹೋಗಿದ್ವಿ. ಅಜ್ಜಿ ತಾತನಿಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಎಡೆ ಎಲ್ಲ ಇಡೋದು ಮನೆಯಲ್ಲಿ ಅದೆಲ್ಲ ಮಾಡಲ್ಲ. ಅಂದರೆ ಯಾವುದೇ ದಿನವೂ ಮಾಡಲ್ಲ. ಈ ಮಹಾಲಯ ಅಮಾವಾಸ್ಯೆ ಅದೆಲ್ಲ ನಮ್ಮ ಮನೇಲಿ ಮಾಡಲ್ಲ ಪಕ್ಷ. ನಮ್ಮ ಮನೇಲಿ ಏನು ವರ್ಷಕ್ಕೆ ಒಂದ್ಸಲ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಜ್ಜಿ ತಾತನಿಗೆ, ಅದು ಯುಗಾದಿ ದಿನ. ಸೊ ಹಂಗಾಗಿ ಇವತ್ತು ಹಬ್ಬದ ದಿನ ಹೋಗಿದ್ವಿ. ನಾನು ಮತ್ತು ಅಪ್ಪ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲಿ ಹೋಗಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಹೋಗಬೇಕು. ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ನನ್ನ ಹಸ್ಬೆಂಡು ಪಾಪು ನೋಡ್ಕೊತಾ ಇದ್ರು. ಆಮೇಲೆ ಊಟ ಎಲ್ಲ ಮಾಡಿದ್ವಿ. ತಿಂದ್ಕೊಂಡು ಸಂಜೆವರೆಗೂ ಇದೇ ಆಯಿತು. ಪಾಪು ಜೊತೆ ಆಟ ಆಡಿಕೊಂಡು ಇದು ಮಾಡ್ಕೊಂಡು ಆಯಿತು. ಸಂಜೆನೂ ಏನು ನಮ್ಮಪ್ಪಂಗೆ ಏನಂದರೆ, ಅವ್ರಿಗೆ ಎಂಥದೇ ಊಟ ಆಗಿರಲಿ ನೈಟ್ ಉಪ್ಸಾರು ಮುದ್ದೆ ಆ ಥರ ಏನಾದರೂ ಬೇಕು ಅವ್ರಿಗೆ. ಅಪ್ಪಂಗೆ ರಾತ್ರಿ ಬೇರೆ ಅಡುಗೆ ಮಾಡಿಕೊಟ್ವಿ. ನಾವು ಸೇಮ್ ಒಬ್ಬಟ್ಟು ಎಲ್ಲ ಏನಿತ್ತು ಅದೇ ತಿಂದ್ಕೊಂಡು ಆರಾಮಾಗಿ ಮಲ್ಕೊಂಡ್ವಿ. ಏಕೆಂದರೆ ಮಂಡೇ ನೆಕ್ಸ್ಟು ನಾನ್ ವೆಜ್ ಮಾಡೋ ಹಂಗಿಲ್ಲ ಎಲ್ರಿಗೂ. ಇಲ್ಲಂತೂ ಈ ಹಬ್ಬಕ್ಕೆ ಇದಕ್ಕಿಂತ ಹೊಸ್ತಡ್ಕೂ ತುಂಬ ಇಂಪಾರ್ಟೆಂಟು ನಾನ್ ವೆಜ್ ತಿನ್ನೋರಿಗೆ. ಸೊ ನಮ್ಮನೇಲೂ ಅಷ್ಟೇ ನಾನ್ ವೆಜ್ ಮಾಡೋದು ಇವಾಗ ಟ್ಯೂಸ್ಡೇ ಇರುತ್ತಲ್ವ. ಸೊ ಮಂಡೇ ಏನಿಲ್ಲ, ಆರಾಮಾಗಿ ಫ್ರೀಯಾಗಿ ನಿದ್ದೆ ಮಾಡ್ತಾಯಿದ್ವಿ ಇವತ್ತಂತೂ. ಪಾಪು ಜೊತೆ ಆಟ ಆಡಿಕೊಂಡು ಅವಳು ನೋಡಿಕೊಂಡು ಮಲ್ಕೊಳ್ಳೋದು ಎದ್ದೊಳೋದು, ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಆಗ್ತಾಯಿತ್ತು. ಇವತ್ತು ತುಂಬಾ ಬಿಸಿಲು, ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಹಾಗೆ ರೆಸ್ಟ್ ಮಾಡ್ತಾಯಿದ್ವಿ ಮನೆಯಲ್ಲಿ. ಸೊ ನಾಳೆ ನಾನ್ ವೆಜ್ ಊಟ ಇರುತ್ತೆ. ಸೊ ಅದು ವಿಡಿಯೋ ಹಾಕ್ತೀನಿ ಏನೇನು ಮಾಡಿದ್ವಿ ಏನು ಅಂತ. ಸೊ ನೀವು ಎಲ್ಲ ಹಬ್ಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ನಮ್ಮದು ಹಬ್ಬ ಈ ಥರ ಇತ್ತು. ಬೇವು ಬೆಲ್ಲ ಎಲ್ಲ ಅದೆಲ್ಲ ತಿನ್ನೋದು ಒಂದು ಶಾಸ್ತ್ರ. ಬಟ್ ಬೇವು ಬೆಲ್ಲ ತಿನ್ನೋದು ಅನ್ನೋದಕ್ಕಿಂತ ಅದನ್ನು ಅನುಭವಿಸ್ತೀವಲ್ಲ ಅದೇ ಹಬ್ಬ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ಲೈಫಲ್ಲಿ ಎಷ್ಟು ಕಷ್ಟ ಸುಖ ಬರುತ್ತೆ, ಅದೇ ಬೇವು ಬೆಲ್ಲ. ನಾವು ಎಷ್ಟು ಎಂಜಾಯ್ ಮಾಡ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ, ಅದು ಇದೆಲ್ಲ ಬೆಲ್ಲ. ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ನಾವು ಯಾವ ರೀತಿ ಫೇಸ್ ಮಾಡ್ತೀವಿ, ಏನು ಕಷ್ಟಗಳು ಬರುತ್ತೆ, ಬೇವು
ಅಷ್ಟೇ. ಸೊ ಅದಕ್ಕೆ ಹೋಪ್ ನಿಮ್ಮ ಲೈಫಲ್ಲಿ ಈ ಸಲ ಎಲ್ಲರ ಲೈಫಲ್ಲೂ ಕೂಡ ಬೆಲ್ಲ ಜಾಸ್ತಿ ಇರಲಿ, ಬೇವು ಕಡಿಮೆ ಇರಲಿ ಅಂತ ಅನ್ಕೊತೀನಿ. ಹಾಗೆ ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಏನು ಸ್ವೀಟ್ ಮಾಡಿದ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.